ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದನ್ನು ನೋಡಿಬಿಟ್ಟು ಟ್ರೆಂಡಿಂಗ್ ಸ್ಲೀವ್ಸ್ ಡಿಸೈನ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ಈಗೆಲ್ಲ ಇದೊಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಮಧ್ಯ ಬಾರ್ಡರ್ ಬಂದು ಮೇಲೆ ಕೆಳಗೆ ಬಟ್ಟೆ ಪೀಸ್ ಬರುತ್ತೆ. ಏನು ಬ್ಲೌಸ್ ಪೀಸ್ ಇರುತ್ತಲ್ಲ ಅದು ಮಧ್ಯ ಬಾರ್ಡರ್ ಕೊಟ್ಬಿಟ್ಟು ಮೇಲೆ ಕೆಳಗೆ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಬೇಕು. ಆ ಥರ ಡಿಸೈನ್ ಇದು. ಆಮೇಲೆ ಬಫ್ ಹೇಳಿದರು, ಬಫ್ಗೆ ಬಟ್ಟೆ ಸಾಕಾಗಿಲ್ಲ. ಅದು ನಾನು ಹೆಂಗೋ ಮಾಡೋಣ ಅಂತ ಲೈನಿಂಗ್ ಎಲ್ಲ ಕಟ್ ಮಾಡಿದೆ, ಆದರೆ ಬಟ್ಟೆನೇ ಸಾಕಾಗಿಲ್ಲ. ಹಂಗಾಗಿ ಏನು ಮಾಡಿದೆ, ಬರೀ ಮಧ್ಯೆ ಬಾರ್ಡರ್ ಕೊಟ್ಟು ಮೇಲೆ ಕೆಳಗೆ ಮಧ್ಯೆ ಬಾರ್ಡರ್ ಹಾಕಿ ಮೇಲೆ ಕೆಳಗೆ ಬಟ್ಟೆ ಅಟ್ಯಾಚ್ ಮಾಡಿ ಹಾಗೆ ರೆಡಿ ಮಾಡಿದ್ದೀನಿ. ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ. ಇದ್ದಿದ್ರೆ ಮೇಲ್ಗಡೆ ಒಂದು 5-6 ಬಫ್ ಕೊಡಬೇಕಾಗಿತ್ತು. ಹೆಂಗೋ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಆಮೇಲೆ ಹಿಂದೆಗೆ ಸೀರೆ ಪೀಸ್ ಏನು ಕೊಟ್ಟಿಲ್ಲ, ಹಂಗಾಗಿ ಬ್ಲೌಸಿಗೆ ಸೀರೆ ಪೀಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಬೇಡ ಅಂದ್ಬಿಟ್ಟು ಹಾಗೇ ಡಿಸೈನ್ ಮಾಡಿದ್ದೀನಿ. ಆ ಥರ ಸ್ಟಿಚ್ ಮಾಡಿ ಮಾಮೂಲಿ ಲೈನಿಂಗೆಲ್ಲ ಆಲ್ರೆಡಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಾಮೂಲಿ ಸ್ಟಿಚ್ ಮಾಡಿ ಕೆಳಗಡೆ ಇನ್ನೌಟ್ ಮಾಡ್ಕೊತಿದ್ದೀನಿ. ಫಸ್ಟ್ ಏನಪ್ಪ ಅಂದರೆ ಬಾರ್ಡರ್ ಮಧ್ಯೆ ಬರೋ ಥರ ನಾವು ಅಳತೆ ತೊಗೊಂಡು ಅಳತೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮಧ್ಯೆ ಬಾರ್ಡರ್ ಬರಬೇಕು, ಮೇಲೆ ಕೆಳಗೆ ಬಟ್ಟೆ ಬರೋ ಥರ ಬ್ಲೌಸ್ ಪೀಸ್ ಬರೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾವು ಮಾಡಿಕೊಂಡು ಆಮೇಲೆ ಲೈನಿಂಗ್ ರೆಡಿ ಮಾಡ್ಕೊಂಡಾದಮೇಲೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಮಧ್ಯೆ ನೋಡಿ ಈ ರೀತಿ ಬರಬೇಕು. ಈ ರೀತಿ ರೆಡಿ ಆದರೆ ಸ್ಲೀವ್ಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಈಗ ಟ್ರೆಂಡಿಂಗ್ ಆಗಿದೆ ಈ ಥರ ಸ್ಲೀವ್ಸು ಮಧ್ಯೆ ಬರೋದು. ತುಂಬ ಮೇಲೆ ಬಫ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಆದರೆ ಬಟ್ಟೆ ಸಾಕಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ಅದೇ ಡಿಸೈನ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಅಡ್ಜಸ್ಟ್ ಮಾಡಿದೆ. ಇಲ್ಲ ಸೀರೆ ಪೀಸ್ ಇದ್ದಿದ್ರೂ ಮೇಲ್ಗಡೆ ನಾನು ಬಫ್ ಕಟ್ ಮಾಡಿ ಸೀರೆ ಪೀಸಲ್ಲಿ ಕೊಡ್ತಿದ್ದೆ. ಆದರೆ ಅದು ಹಿಂದೆ ಏನೂ ಕೊಟ್ಟಿಲ್ಲ ಸೀರೆ ಪೀಸಲ್ಲಿ, ಹಂಗಾಗಿ ಬರೀ ಸ್ಲೀವ್ಸಿಗೆ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿಲ್ಲ. ಆಮೇಲೆ ಅವರು ಎಲ್ಲ ಬ್ಲೌಸ್ಗೂ ಆಗೋ ಥರ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತಾರೆ, ಎಲ್ಲ ಸೇರಿಗೆ ಹಾಕೋ ಥರ. ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಇಷ್ಟೇ ರೆಡಿ ಮಾಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಸ್ಲೀವ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.